ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಎತ್ತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಎಲ್ಲಿವರೆಗೂ ಹೋರಾಟ, ಎಲ್ಲವರೆಗೂ ಹೋರಾಟ. ಏನಿವತ್ತು ಏನು ಸಾಂಕೇತಿಕ ಏನು ಹೇಮಗಲ್ ಪಟ್ಟಣ ಪಂಚಾಯತಿಯಲ್ಲಿ ಒಂದು ಹೇಮಗಲ್ಲು ಬಸ್ ಸ್ಟ್ಯಾಂಡು ರಾಮಶೆಟ್ಟಿ ಸರ್ಕಲಲ್ಲಿ ಏನು ಒಂದು ಹೋರಾಟ ಮಾಡ್ತಾ ಇದ್ದೀವಿ. ನಾವು ಯಾತಕ್ಕಾಗಿ ಮಾಡ್ತಾ ಇದ್ದಾರೆ ಏನು ಈ ದೇಶದ ಭವಿಷ್ಯತ್ತು ವಿದ್ಯಾರ್ಥಿಗಳು, ಈ ದೇಶದ ರೂವಾರಿಗಳು ವಿದ್ಯಾರ್ಥಿಗಳು, ಇಂತಹ ನಿಟ್ಟಿನಲ್ಲಿ ಏನು ಬಹಳ ಕಟ್ಟುನಿಟ್ಟಾಗಿ ಏನು ಒಂದು ಎಕ್ಸಾಮ್ ಮಾಡಬೇಕು, ಪರೀಕ್ಷೆಗಳು ಮಾಡಬೇಕು ಅಂಥ ಪರೀಕ್ಷೆಗಳು ಏನು ಏನು ಈ ಸಚಿವರುಗಳ ಒಂದು ನಿರ್ಲಕ್ಷ್ಯತನದಿಂದ ಏನು ಈಗ ನೀಟ್ ಪೇಪರು ಏನು ಲೀಕ್ ಆಗಿ ನೀಟ್ ಪೇಪರ್ ಹಗರಣ ದಿಂದ ಏನು ದೇಶದಾದ್ಯಂತ ಮನನೊಂದು ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಮನನೊಂದು ಸುಮಾರು 21 ಜನ ಆತ್ಮಹತ್ಯೆ ಮಾಡ್ಕೊಂಡಿರ್ತಾರೆ. ಅದಕ್ಕೆ ಮಾನ್ಯ ಪ್ರಧಾನಿಗಾಗಲಿ ಮತ್ತು ಕೇಂದ್ರ ಸರ್ಕಾರದ ಕೇಂದ್ರ ಶಿಕ್ಷಣ ಸಚಿವರಾದಂಥ ಧರ್ಮೇಂದ್ರ ಪ್ರಧಾನ್ ಆಗಲಿ ಇವತ್ತು ಒಂದು ಸಂತಾಪ ಸೂಚಿಸಿರಲ್ಲ, ಇದನ್ನು ನಾವು ಖಂಡಿಸ್ತೇವೆ. ಮತ್ತು ಇದನ್ನು ಏನು ಗುರಿಯಾಗಿಟ್ಕೊಂಡು ಸೋನಂ ವಾಂಗ್ಚುಕ್ ಅವರು ಹೋರಾಟಗಾರರು ಏನು ಮಾಡಿದರು, ಇವರು ಕೇಂದ್ರ ಶಿಕ್ಷಣ ಸಚಿವರಾದ ಧರ್ಮೇಂದ್ರ ಪ್ರಧಾನ್ ಅವರು ಈ ಒಂದು ನೀಟ್ ಪರೀಕ್ಷೆ ಹಗರಣದ ಹೊಣೆಗಾರಿಕೆಯನ್ನು ಹೊತ್ಕೊಂಡು ಒಂದು ಕೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು, ಅಲ್ಲಿವರೆಗೂ ನಾವು ಉಪವಾಸ ಸತ್ಯಾಗ್ರಹ ಕೂತ್ಕೊಳ್ತೀವಿ ಅಂತೇಳಿ ಏನು ದೆಹಲಿಯ ಜಂತರ್ ಮಂತರ್ನಲ್ಲಿ ಸುಮಾರು 26 ದಿನದಿಂದ ಉಪವಾಸ ಸತ್ಯಾಗ್ರಹ ಕೂತ್ಕೊಂಡಿದ್ದಾರೆ. ಆದರೂ ಸಹಿತ ಈ ಕೇಂದ್ರ ಸರ್ಕಾರ ಆಗ್ಬೋದು ಮತ್ತು ಕೇಂದ್ರ ಶಿಕ್ಷಣ ಸಚಿವರಾದಂಥ ಧರ್ಮೇಂದ್ರ ಪ್ರಧಾನ್ ಅವರಾಗಬಹುದು ಹೋಗಿ ಅಲ್ಲೊಂದು ಸಾಂತ್ವನ ಹೇಳೋ ಕೆಲಸ ಮಾಡಿಲ್ಲ. ಇದು ಮತ್ತೆ ಏನು ಪ್ರಧಾನಿಗಾಗಿ ಸಾಂತ್ವನ ಹೇಳೋ ಕೆಲಸ ಮಾಡಿಲ್ಲ. ಇಲ್ಲಿ ಯಾವುದೇ ಪಕ್ಷದ ಪರವಾಗಿ ಕೆಲಸ ಮಾಡ್ತಾ ಇಲ್ಲ, ನಾವು ಹೋರಾಟಗಾರಿದ್ದೀವಿ. ಯಾವುದೇ ಪಕ್ಷದಲ್ಲಿ ಈ ಥರ ವಿದ್ಯಾರ್ಥಿಗಳಿಗೆ ಕಂಟಕಪ್ರಾಯವಾದಂಥ ಏನು ನಿರ್ಧಾರಗಳು ತಗೊಳ್ಳೋದು ಇಂಥ ಹಗರಣ ಆದರೆ ನಾವು ಧ್ವನಿ ಎತ್ತೀವಿ ಅಂತ ಹೇಳ್ತಾ ಏನು ನೀವು ಮತ್ತೆ ಏನಾದರೂ ಆ ಒಂದು ಹೋರಾಟಕ್ಕೆ ದೇಶದಾದ್ಯಂತ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಲಕ್ಷಾಂತರ ಮಟ್ಟದಲ್ಲಿ ಏನು ಮಾಡಿದ್ರು, ಜಂತರ್ ಮಂತರಲ್ಲಿ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ಇದೇ ತಿಂಗಳು 20ನೇ ತಾರೀಕು ಹಮ್ಮಿಕೊಂಡಿರ್ತಾರೆ. ಇದೇ ತಿಂಗಳು 20ನೇ ತಾರೀಕು ಏನು ವಿದ್ಯಾರ್ಥಿಗಳು ಏನು ಹೋರಾಟ ಮಾಡ್ತಾ ಇದ್ದಾರೆ ಆ ಸಂತೋಷ್ ಭವನ್ ಕಡೆ, ಯಾಕಂದರೆ ಯಾರು ಹೋಗಿ ಅವರನ್ನು ಸಂದರ್ಶನ ಮಾಡಿ ಅವ್ರ ಹೇಳಿಕೆಗಳೇನು ಹೇಳಿ ಈಡೇರಿಸೋ ಕೆಲಸ ಮಾಡಿಲ್ಲ. ಕೇಂದ್ರ ಸರ್ಕಾರಕ್ಕೆ ಶಿಕ್ಷಣ ಇಲಾಖೆ ಒಂದು ಸಚಿವರಾಗಿ ಕೆಲಸ ಮಾಡಲಿಲ್ಲ. ಅದಕ್ಕೆ ರೊಚ್ಚಿಗೆದ್ದ ವಿದ್ಯಾರ್ಥಿಗಳು ಸಂಸತ್ ಭವನ ಕಡೆ ಹೋಗ್ತೀವಿ ಅಂತ ಒಂದು ಹೋರಾಟಗಾರರು ಘೋಷಣೆ ಕೂಡಿದಾಗ ಏಕಾಏಕಿ ಅವರನ್ನು ತಡೆಯಬಹುದಾಗಿ ಏಕಾಏಕಿ ಒಂದು ವಿದ್ಯಾರ್ಥಿಗಳ ಮೇಲೆ ಅವರ ಹಣ ಬಂದಂತೆ ಲಾಠಿ ಚಾರ್ಜ್ ಮಾಡಿ ಅಮಾನಯ ಕೃತ್ಯ ಎಸಗಿದಂತೆ ಇದೊಂದು ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂತ ಹೇಳ್ಬಹುದು. ಏನು ಈ ತಿಂಗಳ ಒಂದು ಅಂದರೆ ಏನು 20/7/2026 ಒಂದು ಬ್ಲ್ಯಾಕ್ ಡೇ ಅಂತ ಹೇಳ್ಬೋದು. ಈಗ ವಿದ್ಯಾರ್ಥಿಗಳೇನು ಹೋರಾಟ ಮಾಡ್ತಾ ಇದ್ದಾರೆ, ನಮ್ಮ ಫ್ಯೂಚರ್ನ ನೀವು ದಯವಿಟ್ಟು ಹಾಳು ಮಾಡ್ತಾ ಇದ್ದೀರಾ, ನಮ್ಮ ಫ್ಯೂಚರ್ನ ಕಾಪಾಡಿ ಅಂತ ಏನು ಅವರು ನ್ಯಾಯಯುತ ಬೇಡಿಕೆ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ಆದರೆ ಈ ಸರ್ಕಾರ ಏನು ಮಾಡ್ತಾ ಇದೆ, ಅವ್ರ ಮೇಲೆ ಪೊಲೀಸವ್ರ ಮುಖಾಂತರ ಗೂಂಡಾಗಿರಿ ಮಾಡಿಕೊಂಡು ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡೋದು ಖಂಡನೀಯ. ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಏನು ಅವರು ಗುಲಾಬ್ ಕೊಟ್ಟಿದ್ದಾರೋ ಅವರು ಈಗ ಅಲ್ಲಿ ಏನು ಹೋರಾಟ ಮಾಡ್ತಾ ಇದ್ದಾರೆ, ಅವರು ನಾಯಕರಿಗೆ ಏನು ಗುಲಾಬ್ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ, ನೀವು ಇಲ್ಲಿಗೆ ಬನ್ನಿ, ಏನು ಸಂಸತ್ ಭವನ್ಗೆ ಬನ್ನಿ, ನಾವು ಮಾತನಾಡೋಕ್ಕೆ ಸಿದ್ಧರಿದ್ದೀವಿ ಅಂತ ಏನು ಗುಲಾಬ್ ಕೊಟ್ಟಿದ್ದಾರೆ. ಆದರೆ ಹೋರಾಟಗಾರರು ಏನಂತ ಹೇಳ್ತಾ ಇದ್ದಾರೆ ಅಂದರೆ, ನಾವು ಅಲ್ಲಿಗೆ ಬರೋದಿಲ್ಲ, ನೀವು ದಯಮಾಡಿ ಈ ಹೋರಾಟದ ಏನು ನಾವೇನು ದೆಹಲಿಯಲ್ಲಿ ಜಂತರ್ ಮಂತರಲ್ಲಿ ಏನು ಹೋರಾಟ ಮಾಡ್ತಾ ಇದ್ದೀರಿ ಆ ಸ್ಥಳಕ್ಕೆ ನೀವು ಬರಬೇಕು, ಅಲ್ಲೇ ನೀವು ನಮ್ಮ ಬೇಡಿಕೆಗಳನ್ನು ಈಡೇರಿಕೆ ಮಾಡಬೇಕು ಅಂತ ಹೋರಾಟಗಾರರು ಏನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಈಗ ತಕ್ಷಣ ದಯಮಾಡಿ ಈ ಒಂದು ಹೋರಾಟಕ್ಕೂ ದೇಶದಾದ್ಯಂತ ಕರ್ನಾಟಕದಲ್ಲ ಎಲ್ಲ ರಾಜ್ಯಗಳಲ್ಲೂ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗೋ ಒಂದು ಎಲ್ಲ ಇವು ಸೂಚನೆಗಳು ಕಾಣಿಸ್ತಾ ಇದೆ. ಅದಕ್ಕೋಸ್ಕರ ಕೇಂದ್ರ ಸರ್ಕಾರ ಅಥವಾ ಧರ್ಮೇಂದ್ರ ಪ್ರಧಾನ್ ಏನು ಕೇಂದ್ರ ಶಿಕ್ಷಣ ಸಚಿವರಾದಂಥ ಧರ್ಮೇಂದ್ರ ಪ್ರಧಾನ್ ಅವರು ಈ ಒಂದು ಕೆಲಸ ಮಾಡಬೇಕು, ಅಲ್ಲಿ ಅವರ ಹತ್ರ ಪ್ರತಿಭಟನಾಕಾರರಲ್ಲಿ ಹೋಗಿ ಆ ಒಂದು ಸಂಧಾನ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಂದ್ರ ಸರ್ಕಾರಕ್ಕೆ ಮತ್ತು ಕೇಂದ್ರ ಶಿಕ್ಷಣ ಸಚಿವರಾದ ಧರ್ಮೇಂದ್ರ ಪ್ರಧಾನ್ ಅವರಿಗೆ ನಾನು ಆಗ್ರಹ ಮಾಡ್ತಾ ಇದ್ದೀನಿ.